ಎಲ್ಲರಿಗೂ ನಮಸ್ಕಾರ. Chaya ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಈಗ ಸೆಕೆಂಡ್ ಸೆಮ್ಮು NEP-II ಸೆಕೆಂಡ್ ಸೆಮ್ ಸ್ಟಾರ್ಟ್ ಆಗಿದೆ. ಸೊ ಅದರಲ್ಲಿ ನೀವು ಕೆಮಿಸ್ಟ್ರಿ ಮೇಜರ್ ತೊಗೊಂಡಿದ್ರೆ ಆ್ಯಕ್ಚುಲಿ ಅಲ್ಲಿ 4 ಯೂನಿಟ್ ಇರುತ್ತೆ. ಎರಡನೇ ಯೂನಿಟ್ ಏನಿದೆಯಲ್ಲ ಅದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಅದರಲ್ಲಿ ಫಸ್ಟ್ ಯೂನಿಟ್ ಏನಿದೆಯಲ್ಲ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಟ್ ಸ್ಯಾಚುರೇಟೆಡ್ ಕಾರ್ಬನ್ ಅಂತಿದೆ. ಸೊ ಅದರಲ್ಲಿ ನಿಮಗೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅದರಲ್ಲಿ 2 ಮೆಕ್ಯಾನಿಸಮ್ಸ್ ಆಗುತ್ತೆ ಬೇಸ್ಡ್ ಆನ್ ದೇರ್ ಕೈನೆಟಿಕ್ಸ್. SN1 ಅಂತ ಕರಿತೀವಿ, SN2 ಅಂತ ಕರಿತೀವಿ. ಅದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ರೇಟ್ ಆಫ್ SN1 SN2 ರಿಯಾಕ್ಷನ್ಸ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ 4 ಪ್ಯಾರಾಮೀಟರ್ಸ್ ಇದೆ ದಟ್ ಗೋಯಿಂಗ್ ಟು ಡಿಸೈಡ್ ವೆದರ್ ಯುವರ್ ರಿಯಾಕ್ಟೆಂಟ್ ಗೋಯಿಂಗ್ ಟು ಫಾಲೋ ದಿ SN1 ಪಾತ್ ಆರ್ ಇಟ್ ಗೋಯಿಂಗ್ ಟು ಫಾಲೋ ದಿ SN2 ಪಾತ್. ಈ ಎರಡೂ ಪಾತಲ್ಲಿ 2 ಮೆಕ್ಯಾನಿಸಮ್ಸಲ್ಲಿ ಏನಾಗುತ್ತೆ, ಫೈನಲ್ ಪ್ರಾಡಕ್ಟ್ ಏನಿದೆಯಲ್ಲ ಸೇಮ್ ಇದೆ. ಇಟ್ಸ್ ಓನ್ಲಿ ಎ ರೀಪ್ಲೇಸ್ಮೆಂಟ್ ಆಫ್ X by OH minus ಆಗ್ತಿದೆ. ಐದರ್ ಇಟ್ ಮೇ ಟೇಕ್ಸ್ ಪ್ಲೇಸ್ ಇನ್ SN1 ರಿಯಾಕ್ಷನ್ ಆರ್ ಇಟ್ ಮೇ ಟೇಕ್ಸ್ ಪ್ಲೇಸ್ ಇನ್ SN2 ರಿಯಾಕ್ಷನ್. ಆದರೆ ಕೆಲವೊಂದು ರಿಯಾಕ್ಟೆಂಟು SN1 ಪಾತ್ನ ತೊಗೊಳುತ್ತೆ, ಕೆಲವೊಂದು ರಿಯಾಕ್ಟೆಂಟು SN2 ಪಾತ್ನ ತೊಗೊಳುತ್ತೆ. ಯಾವ ರಿಯಾಕ್ಟೆಂಟ್ಸು SN1ನ ತೊಗೊಳುತ್ತೆ, ಯಾವ ರಿಯಾಕ್ಟೆಂಟು SN2 ತೊಗೊಳುತ್ತೆ, ಯಾಕೆ ಅದೇ ಪಾತ್ ತೊಗೊಳುತ್ತೆ, ಅದಕ್ಕೆ ಯಾವ್ಯಾವ ಫ್ಯಾಕ್ಟ್ರು ಅಫೆಕ್ಟ್ ಮಾಡ್ತಾ ಇದೆ, ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಹೇಳೋಣ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು Chaya. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಶೇರ್ ಮಾಡಿ. ನಾನು ಮುಂಚೆನೇ ಹೇಳ್ದಂಗೆ SN ರಿಯಾಕ್ಷನ್ಸ್ ಅಂದರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅದು 2 ಮೆಕ್ಯಾನಿಸಮ್ಸ್ ಆಗುತ್ತೆ, 2 ಪಾತಲ್ಲಿ ರಿಯಾಕ್ಷನ್ಸ್ ಆಗುತ್ತೆ ಬೇಸ್ಡ್ ಆನ್ ದೇರ್ ಕೈನೆಟಿಕ್ಸ್, ಬೇಸ್ಡ್ ಆನ್ ದೇರ್ ರೇಟ್ ಆಫ್ ದಿ ರಿಯಾಕ್ಷನ್. ಒಂದಕ್ಕೆ SN1 ಅಂತ ಕರಿತೀವಿ, ಇನ್ನೊಂದಕ್ಕೆ SN2 ಅಂತ ಕರಿತೀವಿ. ಯೂನಿಮಾಲಿಕ್ಯುಲರ್ ಬೈಮಾಲಿಕ್ಯುಲರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಕೆಲವೊಂದು ರಿಯಾಕ್ಟೆಂಟ್ಸು SN1 ಪಾತ್ನ ತೊಗೊಳುತ್ತೆ, ಕೆಲವೊಂದು ರಿಯಾಕ್ಟೆಂಟ್ಸು SN2 ಪಾತ್ನ ತೊಗೊಳುತ್ತೆ. ಅದು ಯಾವ್ಯಾವ ಫ್ಯಾಕ್ಟ್ರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಒಟ್ಟು 4 ಪ್ಯಾರಾಮೀಟ್ರ್ ಮೇಲೆ, 4 ಫ್ಯಾಕ್ಟ್ರ್ ಮೇಲೆ ಆ ರಿಯಾಕ್ಷನ್ನು ಐದರ್ ಇಟ್ ವಿಲ್ ಗೋ SN1 ಆರ್ ಇಟ್ ವಿಲ್ ಗೋ ಟು SN2. ಸೊ ಅದು ಯಾವ್ಯಾವುದು ಅಂತಂದರೆ 4 ಪ್ಯಾರಾಮೀಟ್ರು. ನೇಚರ್ ಆಫ್ ದಿ ಆಲ್ಕೈಲ್ ಹ್ಯಾಲೈಡ್ಸ್. ನಾನು ಮುಂಚೆನೇ ಹೇಳಿದ್ದೀನಿ, ಆಲ್ಕೈಲ್ ಹ್ಯಾಲೈಡ್ಸು ದೇ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಆಲ್ಕೈಲ್ ಹ್ಯಾಲೈಡ್ಸು ಪ್ರೈಮರಿ ಇದೆಯಾ, ಸೆಕೆಂಡ್ರಿ ಇದೆಯಾ, ಟರ್ಷರಿ ಇದೆಯಾ, ಮಿಥೈಲ್ ಹ್ಯಾಲೈಡ್ ಇದೆಯಾ. ಸೊ ಆ ಹ್ಯಾಲೈಡ್ ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಿ ಹ್ಯಾಲೈಡ್ ಅದು SN1 ಪಾತ್ಗಾದ್ರೂ ಹೋಗ್ಬೋದು ಅಥವಾ SN2 ಪಾತ್ಗೆ ಹೋಗ್ಬೋದು. ಎರಡನೇದು ನೇಚರ್ ಆಫ್ ದಿ ನ್ಯೂಕ್ಲಿಯೋಫೈಲ್. ಸೊ ಸಿನ್ಸ್ ಇಸ್ ಎ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಯುವರ್ ಒನ್ ಹ್ಯಾಲೈಡ್ ಈಸ್ ರಿಪ್ಲೇಸ್ಡ್ ಬೈ ದಿ ಅದರ್ ಸ್ಟ್ರಾಂಗರ್ ನ್ಯೂಕ್ಲಿಯೋಫೈಲ್. ಹಾಗಾಗಿ ನೇಚರ್ ಆಫ್ ದಿ ನ್ಯೂಕ್ಲಿಯೋಫೈಲ್ ಯಾವ ರೀತಿ ಅಫೆಕ್ಟ್ ಮಾಡುತ್ತೆ. ನೆಕ್ಸ್ಟು ನೇಚರ್ ಆಫ್ ದಿ ಲಿವಿಂಗ್ ಗ್ರೂಪ್. ಯಾವುದು ಲಿವಿಂಗ್ ಗ್ರೂಪ್ ಅಂತಂದರೆ ಯಾವುದು ವೀಕರ್ ನ್ಯೂಕ್ಲಿಯೋಫೈಲ್ ಇರುತ್ತಲ್ಲ ಅದನ್ನು ನಾವು ಲಿವಿಂಗ್ ಗ್ರೂಪ್ ಅಂತ ಕರಿತೀವಿ. ಯಾವುದು ನಮ್ಮದು ರಿಯಾಕ್ಟೆಂಟಿಂದ ಹೊರಗಡೆ ಹೋಗ್ತಿದೆಯಲ್ಲ ಅದಕ್ಕೆ ಲಿವಿಂಗ್ ಗ್ರೂಪ್ ಅಂತ ಹೇಳ್ತೀವಿ. ಅದ್ರದ್ದು ಸ್ಟ್ರಾಂಗ್ ಇದೆಯಾ, ವೀಕ್ ಇದೆಯಾ. ನಾನು ಮುಂಚೆನೇ ಹೇಳ್ದಂಗೆ ಒನ್ ನ್ಯೂಕ್ಲಿಯೋಫೈಲ್ ಇಸ್ ರೀಪ್ಲೇಸ್ಡ್ ಬೈ ದಿ ಅದರ್ ನ್ಯೂಕ್ಲಿಯೋಫೈಲ್. ಸೊ ವೀಕ್ ನ್ಯೂಕ್ಲಿಯೋಫೈಲ್ ಇಸ್ ಸಬ್ಸ್ಟಿಟ್ಯೂಟೆಡ್ ಬೈ ದಿ ಸ್ಟ್ರಾಂಗರ್ ನ್ಯೂಕ್ಲಿಯೋಫೈಲ್. ಹಾಗಾಗಿ ಲಿವಿಂಗ್ ಗ್ರೂಪ್ ಆಲ್ಸೋ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. 4ನೇದು, ಈ ಎಲ್ಲ ರಿಯಾಕ್ಷನ್ಸೂ ನಾನು ಸಾಲ್ವೆಂಟ್ ಯೂಸ್ ಮಾಡಿಕೊಂಡೇ ಮಾಡಬೇಕಾಗತ್ತೆ. ಹ್ಯಾವ್ ಟು ಡೂ ಇಟ್ ಇನ್ ಎ ಸೊಲ್ಯೂಷನ್ನೇ ಇರುತ್ತೆ. ಹಾಗಾಗಿ ನೇಚರ್ ಆಫ್ ದಿ ಸಾಲ್ವೆಂಟ್. ಸೊ ದೀಸ್ ಆರ್ ದಿ ಪ್ಯಾರಾಮೀಟರ್, ದೀಸ್ ಆರ್ ದಿ ಫ್ಯಾಕ್ಟರ್ ವಿಚ್ ಗೋಯಿಂಗ್ ಟು ಡಿಸೈಡ್ ವೆದರ್ ಯುವರ್ ರಿಯಾಕ್ಟೆಂಟ್ ಗೋಯಿಂಗ್ ಟು ಫಾಲೋ SN1 ಪಾತ್ ಆರ್ SN ಪಾತ್ ಅನ್ನೋದಕ್ಕೆ. ಮೊದಲನೇದು ನೋಡ್ಕೊಳ್ಳೋಣ, ನೇಚರ್ ಆಫ್ ದಿ ಆಲ್ಕೈಲ್ ಹ್ಯಾಲೈಡ್ಸ್. ಸೊ ಇದಕ್ಕಿಂತ ಮುಂಚೆ ನಿಮಗೆ SN1 ಮತ್ತು SN2 ಮೆಕ್ಯಾನಿಸಮ್ ಹೇಗಾಗುತ್ತೆ ಅನ್ನೋದು ಒಂದು ಮೈಂಡಲ್ಲಿ ಐಡಿಯಾ ಇರಬೇಕಾಗತ್ತೆ. SN1 ರಿಯಾಕ್ಷನ್ ಏನಿದೆಯಲ್ಲ ಅದು 2 ಸ್ಟೆಪ್ಪಲ್ಲಿ ಆಗುತ್ತೆ. ಅದರಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಫಾರ್ಮೇಷನ್ ಆಫ್ ದಿ ಕಾರ್ಬೋಕೇಟಿಯನ್ ಆಗುತ್ತೆ, ಸೆಕೆಂಡ್ ಸ್ಟೆಪ್ಪಲ್ಲಿ ಫಾರ್ಮೇಷನ್ ಆಫ್ ದಿ ಪ್ರಾಡಕ್ಟ್ ಆಗುತ್ತೆ. SN2 ತೊಗೊಂಡ್ರೆ ಸಿಂಗಲ್ ಸ್ಟೆಪ್ಪಲ್ಲಿ ಆಗುತ್ತೆ, ಇನ್ ವಿಚ್ ದೇರ್ ಇಸ್ ಎ ಟ್ರಾನ್ಸಿಷನ್ ಸ್ಟೇಟ್ ಇನ್ ವಿಚ್ ದೇರ್ ವಿಲ್ ಬಿ ಡಿಟ್ಯಾಚ್ ಅಂಡ್ attach of the nucleophile. Detach of the old nucleophile, attach of the new nucleophile takes place simultaneously. ಅದು ನಿಮಗೆ ಪಿಕ್ಚರ್ಗೆ ಬರಬೇಕು. ಆಲ್ರೆಡಿ ನಾನು 2 ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ನನ್ನ ಪ್ಲೇ ಲಿಸ್ಟ್ಗೆ ಹೋಗಿ NEP ಸೆಕೆಂಡ್ ಸೆಮ್ ಅಂತ ಕೊಟ್ಟರೆ ಆ ವೀಡಿಯೋಸ್ ಎಲ್ಲ ಸಿಗ್ತಾ ಹೋಗುತ್ತೆ. ಅದಾದಮೇಲೆ ನೀವು ಇದನ್ನು ತೊಗೋಬೇಕು. ಅಗೇನ್ ನಾನು ನಂಬರ್ 1, 2, 3 ಅಂತ ಕೊಟ್ಟಿರ್ತೀನಿ. ನೀವು ಅದೇ ಪ್ಯಾಟರ್ನಲ್ಲಿ ಫಾಲೋ ಮಾಡ್ಕೊಂಬಂದರೆ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ SN1ನ ತೊಗೊಂಡ್ರೆ ದ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ is the ionization of the alkyl halide due to the formation of carbocation.
SN1 ರಿಯಾಕ್ಷನ್ ನಾನು ಮುಂಚೆನೇ ಹೇಳ್ದಂಗೆ 2 ಸ್ಟೆಪ್ಪಲ್ಲಿ ಆಗುತ್ತೆ. ಫಸ್ಟ್ ಸ್ಟೆಪ್ ಇಸ್ ದ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಅಂತ ಕರಿತೀವಿ. ಯಾವುದು ಸ್ಲೋ ಆಗಿರುತ್ತಲ್ಲ ಆ ಸ್ಲೋ ಸ್ಟೆಪ್ಗೆ ನಾವೇನಂತ ಕರಿತೀವಿ, ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಅಂತ ಕರಿತೀವಿ. ಒಂದು ರಿಯಾಕ್ಷನ್ನು ಬೇರೆ ಬೇರೆ ಸ್ಟೆಪ್ಪಲ್ಲಿ ಅಂದರೆ n ನಂಬರ್ ಆಫ್ ಸ್ಟೆಪ್ಸಲ್ಲಿ ಆಗ್ತಾ ಇದ್ದಾಗ ನಾವು ಯಾವುದಕ್ಕೆ ರೇಟ್ ಆಫ್ ದಿ ರಿಯಾಕ್ಷನ್ ಯಾವುದನ್ನು ಕನ್ಸಿಡರ್ ಮಾಡಬೇಕು ಅಂದರೆ, ಯಾವುದು ತುಂಬ ಸ್ಲೋ ಆಗಿರುತ್ತಲ್ಲ, ಸ್ಲೋಯೆಸ್ಟ್ ಸ್ಟೆಪ್ ಇರುತ್ತಲ್ಲ ಅದನ್ನು ನಾವೇನಂತ ಕರಿತೀವಿ, ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಅಂತ ಕರಿತೀವಿ. ಸೊ ಹಾಗಾಗಿ SN1ನಲ್ಲಿ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಯಾವುದು ಅಂದರೆ ಫಾರ್ಮೇಷನ್ ಆಫ್ ದಿ ಕಾರ್ಬೋಕೆಟಿಯಾನ್. SN2ನಲ್ಲಿ ನನಗೆ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಯಾವುದು ಅಂದರೆ ಫಾರ್ಮೇಷನ್ ಆಫ್ ದಿ ಟ್ರಾನ್ಸಿಷನ್ ಸ್ಟೆಪ್. ಸೊ ಹಾಗಾಗಿ ನನಗೆ SN1ನಲ್ಲಿ ಏನಾಗ್ತಿದೆ ಅಂದರೆ ಕಾರ್ಬೋಕೆಟಿಯಾನ್ ಫಾರ್ಮೇಷನ್ ಆಗ್ತಾ ಇರೋದಕ್ಕೋಸ್ಕರ ಕಾರ್ಬೋಕೆಟಿಯಾನ್ ಯಾವುದು ಸ್ಟೇಬಲ್ ಆಗುತ್ತಾ, ದ ಫ್ಯಾಕ್ಟರ್ಸ್, ದ ಗ್ರೂಪ್ಸ್ ವಿಚ್ ಆರ್ ಅಟ್ಯಾಚ್ಡ್ ಎ carbon which going to carry the positive charge, that group going to decide whether your reaction takes place faster or slow, whether it's an electron donating group or whether it's an electron withdrawing group. ಆ ಕಾರ್ಬೋಕೆಟಿಯಾನು ಸ್ಟೆಬಿಲೈಸ್ ಆಗಬೇಕು. ಯೂಶಲಿ ಸಿನ್ಸ್ ಇಟ್ಸ್ ಅ ಸ್ಯಾಚುರೇಟೆಡ್ ಕಾರ್ಬನ್, ಐದರ್ ಇಂಡಕ್ಟಿವ್ ಎಫೆಕ್ಟ್ ಆರ್ ಹೈಪರ್ ಕಾಂಜುಗೇಟಿವ್ ಎಫೆಕ್ಟ್ ಗೋಯಿಂಗ್ ಟು ಸಪೋರ್ಟ್ ದಿ ಪಾಸಿಟಿವ್ಲಿ ಚಾರ್ಜ್ಡ್ electron deficient carbon which is formed during the rate determining step of SN1 reaction. So that going to decide whether it is a primary, secondary or tertiary alkyl halides. Since if you have a tertiary alkyl halide, formation of the carbocation will be easier because all the three groups they are going to give their electron towards the central positive carbocation. Thereby the magnitude of the positive charge has been decreased. If it is a tertiary carbocation, ನಿಮ್ಗೆ ಏನಾದರೂ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ಆಗಿತ್ತು ಅಂದರೆ ಆವಾಗ ರಿಯಾಕ್ಷನ್ ಯಾವ ಥರ ಆಗುತ್ತೆ ಅಂದರೆ ಮೆಜಾರಿಟಿ ಆಫ್ ದಿ ಕೇಸಸ್ ಇಟ್ ಗೋಯಿಂಗ್ ಟು ಪ್ರೊಸೀಡ್ ಥ್ರೂ SN1 ಮೆಕ್ಯಾನಿಸಮ್. ಯಾಕೆ ಅಂದರೆ 2 ಸ್ಟೆಪ್ಪಲ್ಲಿ ಆಗುತ್ತೆ. ಫಸ್ಟ್ ಸ್ಟೆಪ್ ಇಸ್ ಅ ಸ್ಲೋ ಸ್ಟೆಪ್. ದೇರ್ ವಿಲ್ ಬಿ ಅ ಫಾರ್ಮೇಷನ್ ಆಫ್ ದಿ ಕಾರ್ಬೋಕೆಟಿಯಾನ್. ದಟ್ ಕಾರ್ಬೋಕೆಟಿಯಾನ್ ಕೆನ್ ಬಿ ಸ್ಟೆಬಿಲೈಸ್. ಸ್ಟೇಬಲ್ ಆಯಿತು ಅಂದರೆ ಇಟ್ ಗೋಯಿಂಗ್ ಟು ಸ್ಟೇ ಫಾರ್ ಎ ಲಾಂಗರ್ ಟೈಮ್ ಇತ್ತು ಅಂತಂದರೆ ಆವಾಗ ಸ್ಲೋ ಸ್ಟೆಪ್ ಆಗುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಅಂತ ಕರಿತೀವಿ. ಹಾಗಾಗಿ ದ ಎಂಟೈರ್ ರಿಯಾಕ್ಷನ್ ಡಿಪೆಂಡ್ಸ್ ಅಪಾನ್ ದ ಸ್ಟೆಬಿಲಿಟಿ ಆಫ್ ದಿ ಕಾರ್ಬೋಕೆಟಿಯಾನ್ ದಟ್ ಹ್ಯಾಸ್ ಬೀನ್ ಫಾರ್ಮ್ಡ್. Stability of the carbocation in turn depends upon the groups attached to that. If it is an electron donating group, because of the plus I effect, because of the hyperconjugative effect, it can be easily stabilized. ಹಾಗಾಗಿ ಏನಾಗ್ತಾ ಹೋಗುತ್ತೆ ಅಂದರೆ ಟರ್ಷರಿ ಕಾರ್ಬೋಕೆಟಿಯಾನು ಸ್ಟೇಬಲ್ ಆಗುತ್ತೆ. ಹಾಗಾಗಿ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ಏನಾದರೂ ಇತ್ತು ಅಂತಂದರೆ ಜನರಲಿ ಇಟ್ ಗೋಯಿಂಗ್ ಟು ಪ್ರೊಸೀಡ್ ಥ್ರೂ SN1 ರಿಯಾಕ್ಷನ್. ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ಸ್ ಆರ್ ಗುಡ್ ಸಬ್ಸ್ಟ್ರೇಟ್ ಫಾರ್ SN1 ಮೆಕ್ಯಾನಿಸಮ್. ಸೊ ನಿಮ್ಗೆ ಏನಾದರೂ ಟರ್ಷರಿ ಇತ್ತು ಅಂತಂದರೆ SN1 ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಅದೇ ಥರ SN2 ತೊಗೊಂಡ್ರೆ SN2ನಲ್ಲಿ ಏನಾಗುತ್ತೆ ಅಂತಂದರೆ ಸಿಂಗಲ್ ಸ್ಟೆಪ್ಪಲ್ಲಿ ಆಗ್ತಾ ಇದೆ. Attach and detach of the nucleophiles of the old and the new nucleophiles takes place simultaneously. ಹಾಗಾಗಿ ಏನಾಗಿರಬೇಕು ಅಂದರೆ there should be a sufficient place, steric hindrance ಇರಬಾರ್ದು, less crowding around the halogen carrying carbon, greater the reactivity. ಸೊ ಹಾಗಾಗಿ ನೀವು ಬಿಗ್ಗರ್ ಬಲ್ಕಿಯರ್ ಗ್ರೂಪ್ನ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ನೀವು ಟರ್ಷರಿ ಆಲ್ಕೈಲ್ ತೊಗೊಂಡು ಅದು SN2ಗೆ ನಾನು ಫೋರ್ಸಿಬಲಿ ಮಾಡ್ತೀನಿ ಅಂತಂದರೆ ಏನಾಗುತ್ತೆ ಅಂದರೆ ದೇರ್ ವೋಂಟ್ ಬಿ ಎ ಸಫಿಷಿಯಂಟ್ ಪ್ಲೇಸ್ ಬಿಕಾಸ್ CH3 ಗ್ರೂಪ್ಸ್ ಆರ್ ಬಲ್ಕಿಯರ್ ಗ್ರೂಪ್ ಕಂಪೇರ್ಡ್ ಟು ದಟ್ ಆಫ್ ದಿ ಹೈಡ್ರೋಜನ್. ಹಾಗಾಗಿ ಏನಾಗುತ್ತೆ ಅಟ್ಯಾಚ್ ಮತ್ತು ಡಿಟ್ಯಾಚ್ ಮಾಡೋದಕ್ಕೆ ಆ ನ್ಯೂಕ್ಲಿಯೋಫೈಲ್ಗೆ ಪ್ರಾಪರ್ ಸಫಿಷಿಯಂಟ್ ಪ್ಲೇಸ್ ಇರೋದಿಲ್ಲ, ಕ್ರೌಡಿಂಗ್ ಜಾಸ್ತಿ ಆಗುತ್ತೆ. ಹಾಗಾಗಿ ಏನಾಗುತ್ತೆ ರಿಯಾಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ ಇಫ್ ಯು ಹ್ಯಾವ್ ಟೇಕನ್ ದಿ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್. ಅದೇ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ನ ತೊಗೊಂಡ್ರೆ ಬಿಕಾಸ್ ಆಫ್ ದಿ ಸ್ಮಾಲರ್ ಗ್ರೂಪ್ ಅಟ್ಯಾಚ್ ಮತ್ತು ಡಿಟ್ಯಾಚ್ ಈಸಿಯಾಗಿ ಹೋಗುತ್ತೆ. ಎಗೇನ್ ಹ್ಯಾಲೈಡ್ಸ್ ಆರ್ ಆಲ್ಸೋ ಬಲ್ಕಿಯರ್ ಗ್ರೂಪ್ಸ್. ಹಾಗಾಗಿ ನನಗೆ ಅಲ್ಲಿ ಕ್ರೌಡಿಂಗು ಕಡಿಮೆ ಇರಬೇಕಾಗತ್ತೆ. ಹಾಗಾಗಿ ಮಿಥೈಲ್ ಹ್ಯಾಲೈಡ್ ಇಸ್ ಎ ಗುಡ್ ಸಬ್ಸ್ಟ್ರೇಟ್ ಫಾರ್ SN2 ಮೆಕ್ಯಾನಿಸಮ್ ಬಿಕಾಸ್ ಇಟ್ ಇಸ್ ಲೆಸ್ ಕ್ರೌಡೆಡ್ ಮಾಲಿಕ್ಯೂಲ್. ಸೊ ನಿಮಗೆ ನೇಚರ್ ಆಫ್ ದಿ ಆಲ್ಕೈಲ್ ಹ್ಯಾಲೈಡು ಡಿಸೈಡ್ ಮಾಡುತ್ತೆ ವೆದರ್ ಯುವರ್ ರಿಯಾಕ್ಷನ್ ಪ್ರೊಸೀಡ್ ಥ್ರೂ SN1 ಮೆಕ್ಯಾನಿಸಮ್ ಆರ್ SN2 ಮೆಕ್ಯಾನಿಸಮ್. ಸೊ SN1 ಮೆಕ್ಯಾನಿಸಮ್ ಆಗಬೇಕು ಅಂತಂದರೆ ಟರ್ಷರಿ ಇರಬೇಕು, SN2 ಆಗಬೇಕು ಅಂದರೆ ನಿಮಗೆ ಮಿಥೈಲ್ ಹ್ಯಾಲೈಡ್ ಇರಬೇಕು. ಸೊ ಯಾಕೆ ಅಂದರೆ ಕಾರ್ಬೋಕೆಟಿಯಾನ್ ಫಾರ್ಮೇಷನ್ ಆಗುತ್ತೆ SN1ನಲ್ಲಿ. ಇಟ್ ಹ್ಯಾಸ್ ಟು ಬಿ ಸ್ಟೆಬಿಲೈಸ್, ದಟ್ ಕಾರ್ಬೋಕೆಟಿಯಾನ್ ಹ್ಯಾಸ್ ಟು ಬಿ ಸ್ಟೆಬಿಲೈಸ್. ಇಟ್ ಕೆನಾಟ್ ಬಿ ಸ್ಟೆಬಿಲೈಸ್ಡ್ ಇಫ್ ಇಟ್ಸ್ ಎ ಮಿಥೈಲ್ ಹ್ಯಾಲೈಡ್. ಇಟ್ ಈಸ್ ಸ್ಟೆಬಿಲೈಸ್ ಓನ್ಲಿ ಇಫ್ ಇಟ್ ಇಸ್ ಎ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್. ಹಾಗಾಗಿ SN1 ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ಇದ್ದರೆ SN1 ಆಗುತ್ತೆ. SN2 ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಲೆಸ್ ಕ್ರೌಡೆಡ್ ಸ್ಪೀಷೀಸ್ ಇರಬೇಕು ಬಿಕಾಸ್ ಇಟ್ ಟೇಕ್ಸ್ ಪ್ಲೇಸ್ ಇನ್ ಎ ಸಿಂಗಲ್ ಸ್ಟೆಪ್. ಸೊ ದೆರ್ ಶುಡ್ ಬಿ ಎ ಸಫಿಷಿಯಂಟ್ ಪ್ಲೇಸ್ ಫಾರ್ ದಿ ಇನ್ಕಮಿಂಗ್ ನ್ಯೂಕ್ಲಿಯೋಫೈಲ್ ಟು ಅಟ್ಯಾಕ್ ಫ್ರಮ್ ದಿ ಬ್ಯಾಕ್ ಸೈಡ್. ಬಲ್ಕಿಯರ್ ಗ್ರೂಪ್ ಇದ್ದರೆ ಸ್ಟೀರಿಕ್ ಹಿಂಡರೆನ್ಸ್ ಆಗುತ್ತೆ, ಕ್ರೌಡಿಂಗ್ ಜಾಸ್ತಿ ಆಗುತ್ತೆ.
ರಿಯಾಕ್ಷನ್ನು ಸ್ಲೋ ಆಗುತ್ತೆ. ಹಾಗಾಗಿ ಮೀಥೈಲ್ ಹ್ಯಾಲೈಡ್ ಇದ್ದರೆ SN2 ಮೆಕ್ಯಾನಿಸಮ್ ಆಗ್ತಾ ಹೋಗುತ್ತೆ. ಅದೇ ಥರ ಸೆಕೆಂಡ್ ಫ್ಯಾಕ್ಟರ್ ವಿಚ್ ಗೋಯಿಂಗ್ ಟು ಡಿಸೈಡ್ ವೆದರ್ ಯುವರ್ ರಿಯಾಕ್ಟೆಂಟ್ ಫಾಲೋಸ್ SN1 ಆರ್ SN2 ಈಸ್ ದಿ ನ್ಯೂಕ್ಲಿಯೋಫೈಲ್. ಬಟ್ ನಿಮಗೆ SN1 ರಿಯಾಕ್ಷನ್ಲಿ ಯಾವುದು ಸ್ಲೋ ಸ್ಟೆಪ್ ಅಂತ ಹೇಳ್ತೀವಿ, ಮೆಕ್ಯಾನಿಸಮ್ 2 ಸ್ಟೆಪ್ಪಲ್ಲಿ ಆಗುತ್ತೆ. ಯಾವುದು ಸ್ಲೋ ಸ್ಟೆಪ್ಪಲ್ಲಿ ಆಗುತ್ತಾ ಅದು ನನಗೆ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಆಗುತ್ತೆ. ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ಪಲ್ಲಿ ದೆರ್ ಇಸ್ ನೋ ಇನ್ವಾಲ್ವ್ಮೆಂಟ್ ಆಫ್ ದಿ ನ್ಯೂಕ್ಲಿಯೋಫೈಲ್ ಇನ್ ದಿ ಕೇಸ್ ಆಫ್ SN1. ಹಾಗಾಗಿ SN1 ರಿಯಾಕ್ಷನ್ ಏನಿದೆಯಲ್ಲ, ಇಟ್ ಡಸ್ ನಾಟ್ ಅಫೆಕ್ಟ್ ದಿ ರಿಯಾಕ್ಷನ್. ನ್ಯೂಕ್ಲಿಯೋಫೈಲ್ ವೀಕ್ ಆದರೂ ಇರ್ಬೋದು, ನ್ಯೂಕ್ಲಿಯೋಫೈಲ್ ಸ್ಟ್ರಾಂಗ್ ಆದರೂ ಇರ್ಬೋದು, ಅವಾಗ SN1ಗೆ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಆದರೆ SN2 ತೊಗೊಂಡ್ರೆ ನಿಮಗೆ ನ್ಯೂಕ್ಲಿಯೋಫೈಲ್ ಏನಿದೆಯಲ್ಲ, ಈಗ ಆಲ್ರೆಡಿ ಒಂದು ನ್ಯೂಕ್ಲಿಯೋಫೈಲ್ ಆಲ್ಕೈಲ್ ಹ್ಯಾಲೈಡ್ಸಲ್ಲಿದೆ, ಅದಕ್ಕಿಂತ ಸ್ಟ್ರಾಂಗರ್ ನ್ಯೂಕ್ಲಿಯೋಫೈಲ್ ನಿಮಗೆ ಬೇಕಾಗತ್ತೆ ಟು ಪುಷ್ ಇಟ್ ಔಟ್. ಸೊ ಹಾಗಾಗಿ ಸ್ಟ್ರಾಂಗರ್ ನ್ಯೂಕ್ಲಿಯೋಫೈಲ್ ಫೇವರ್ಸ್ SN2 ರಿಯಾಕ್ಷನ್ ಸಿನ್ಸ್ ಇಸ್ ಟೇಕ್ಸ್ ಪ್ಲೇಸ್ ಇನ್ ಎ ಸಿಂಗಲ್ ಸ್ಟೆಪ್. ಹಿಂದಗಡೆಯಿಂದ ಬರಬೇಕು, ಮುಂದಗಡೆಯಿಂದ ಅದು ಡಿಟ್ಯಾಚ್ ಆಗಬೇಕು. ಇದು ಯಾವಾಗ ಆಗುತ್ತೆ ಅಂದರೆ ಸ್ಟ್ರಾಂಗ್ ಆಗಿರುವಂಥದ್ದು. ಈಗ ಪೊಲಿಟಿಷಿಯನ್ಸಲ್ಲಿ ಇರ್ತಾರೆ, ಅಥವಾ ಯಾರೋ ಇಬ್ಬರು ಜಗಳ ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳೋಣ. ಇಬ್ಬರು ಯಾವುದೋ ಒಂದೇ ಜಾಗಕ್ಕೆ ಬಂದು ಕೂತ್ಕೋಬೇಕು ಅಂತ ಜಗಳ ಮಾಡ್ತಿರ್ತಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆದರೆ ಯಾರು ಬರ್ತಾರೆ ಅಂದರೆ ಯಾರು ಸ್ಟ್ರಾಂಗ್ ಆಗಿರ್ತಾರೋ ಅವ್ರು ಅಲ್ಲಿ ಬಂದು ಕೂತ್ಕೊಳ್ಳೋಕ್ಕಾಗತ್ತೆ. ವೀಕಾಗಿರೋರು ಏನು ಮಾಡ್ತಾರೆ, ಕಾಲು ಒಂದು ನೂಕ್ತಾರೆ, ಕಿಕ್ ಇಟ್ ಔಟ್. ಹಾಗೇನೆ ಇಲ್ಲೂ ಏನಾಗುತ್ತೆ ಅಂದರೆ ಸ್ಟ್ರಾಂಗರ್ ನ್ಯೂಕ್ಲಿಯೋಫೈಲ್ ಏನು ಮಾಡುತ್ತೆ, ಕಿಕ್ ಮಾಡಿ ವೀಕರ್ ನ್ಯೂಕ್ಲಿಯೋಫೈಲ್ ತಾನಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಹಾಗಾಗಿ ಸ್ಟ್ರಾಂಗರ್ ನ್ಯೂಕ್ಲಿಯೋಫೈಲ್ ಫೇವರ್ಸ್ SN2 ರಿಯಾಕ್ಷನ್. ಆರ್ಡರ್ ಅಂದರೆ CN- ಇರ್ಬೋದು, I- ಇರ್ಬೋದು, C2H5O- ಇರ್ಬೋದು, OH- ಇರ್ಬೋದು, Cl-. ಆಲ್ ದೀಸ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಆಸ್ ದಿ ಆರ್ಡರ್ ಆಫ್ ನ್ಯೂಕ್ಲಿಯೋಫೈಲ್ಸ್. ದೀಸ್ ಆರ್ ದಿ ಸ್ಟ್ರಾಂಗರ್ ನ್ಯೂಕ್ಲಿಯೋಫೈಲ್ಸ್ ಅಂತ ನಾವು ಮಾಡ್ಕೊಳ್ತೀವಿ. ಥರ್ಡ್ ಒನ್, ನೇಚರ್ ಆಫ್ ದಿ ಲಿವಿಂಗ್ ಗ್ರೂಪ್. Third factor which going to decide whether your reaction is going to follow SN1 or SN2 ಯಾವುದು ಅಂದರೆ ನ್ಯೂಕ್ಲಿಯೋಫೈಲ್. ಬಟ್ ಲಿವಿಂಗ್ ಗ್ರೂಪ್ ಎರಡೂ ಕೇಸಲ್ಲಿ SN1 ರಿಯಾಕ್ಷನ್ ಆಗಿರ್ಬೋದು, ಇಲ್ಲಾಂದರೆ SN2 ರಿಯಾಕ್ಷನ್ ಆಗಿರ್ಬೋದು, ಎರಡೂ ಕೇಸಲ್ಲೂ ಲಿವಿಂಗ್ ಗ್ರೂಪ್ ಹ್ಯಾಸ್ ಟು ಲೀವ್ ದಿ ರಿಯಾಕ್ಟೆಂಟ್. ಆ ಗ್ರೂಪ್ ಹೋಗಲೇಬೇಕು. ಹಂಗಾಗಿ ಎರಡು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, SN1 ರಿಯಾಕ್ಷನು ಡಿಪೆಂಡ್ ಆಗುತ್ತೆ, SN2 ರಿಯಾಕ್ಷನು ಡಿಪೆಂಡ್ ಆಗುತ್ತೆ. SN1 ಏನಾಗುತ್ತೆ, ಫಸ್ಟ್ ಸ್ಟೆಪ್ಪಲ್ಲೇ ಸ್ಲೋಯೆಸ್ಟ್ ಸ್ಟೆಪ್ ಅಂತ ಯಾವ್ದು ಕರಿತೀವಿ, ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಅಂತ ಯಾವುದು ಕರಿತೀವಿ, ಅಲ್ಲೇ ಏನು ಮಾಡಬೇಕು, X- ಹೊರಗಡೆ ಬರಬೇಕು. SN2 ಏನಾಗುತ್ತೆ, ಎಗೇನ್ ಒಂದೇ ಟ್ರಾನ್ಸಿಷನ್ ಸ್ಟೇಟ್ ಆಗುತ್ತೆ. ಆಫ್ಟರ್ ದಿ ಟ್ರಾನ್ಸಿಷನ್ ಸ್ಟೇಟ್ ಇಮಿಡಿಯೇಟ್ಲಿ ರಿಮೂವಲ್ ಆಫ್ ದಿ ಲಿವಿಂಗ್ ಗ್ರೂಪ್ ಆಗಬೇಕು. ಹಾಗಾಗಿ ಲಿವಿಂಗ್ ಗ್ರೂಪು ಇರಬೇಕು. Living group is a one which can accommodate the negative charge present on it. The species with a larger size can easily accommodate the negative charge. Iodine ion has a larger size than any other, can accommodate the negative charge easily, behaving as a best living group. ಸೊ ನಾವೀಗ ಆಲ್ಕೈಲ್ ಹ್ಯಾಲೈಡ್ನ ತೊಗೊಳ್ತಾ ಇದ್ವಿ, ಅಲ್ಲಿ ಬ್ರೋಮೈಡ್ ಇರ್ಬೋದು, ಅಯೋಡೈಡ್ ಇರ್ಬೋದು, ಕ್ಲೋರೈಡ್ ಇರ್ಬೋದು. ಆದರೆ ಅಯೋಡೈಡ್ ಏನಿದೆಯಲ್ಲ, ಅಯೋಡೈಡ್ ಅಯನ್ I- ಅಯನ್ ಏನಿದೆಯಲ್ಲ, ಇಟ್ ಗೋಯಿಂಗ್ ಟು ಹ್ಯಾವ್ ಎ ಲಾರ್ಜರ್ ಸೈಜು ದೊಡ್ಡದಿದೆ. ಯು ನೋ ದಟ್ ವೆನ್ ಯು ಕಮ್ ಡೌನ್ ಟು ದಿ ಪಿರಿಯಾಡಿಕ್ ಟೇಬಲ್, ಅಟಾಮಿಕ್ ಸೈಜ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಆ್ಯಸ್ ಅ ನಂಬರ್ ಆಫ್ ಸೆಲ್ಸ್ ಇನ್ಕ್ರೀಸಸ್, ಅಟಾಮಿಕ್ size also increases. So iodide ion ಏನಿದೆಯಲ್ಲ, ಇಟ್ ಈಸ್ ಬಿಗ್ಗರ್ ಇನ್ ಸೈಜ್. ಬಿಗ್ಗರ್ ಇನ್ ಸೈಜ್ ಆದಾಗ ಏನಾಗುತ್ತೆ ಅಂದರೆ ಇಟ್ ಕ್ಯಾನ್ ಬಿ ಈಸಿಲಿ ಅಕಾಮಡೇಟ್ ದಿ ನೆಗೆಟಿವ್ ಚಾರ್ಜ್ ಈಸಿಲಿ ಆ್ಯಂಡ್ ಇಟ್ ಕ್ಯಾನ್ ಗಿವ್ ಅವೇ, ಅದು ಹೊರಗಡೆ ಬಂದುಬಿಡ್ಬೋದು. ಸೊ ಹಾಗಾಗಿ ಲಿವಿಂಗ್ ಗ್ರೂಪಲ್ಲಿ ನೀವು ಆಲ್ಕೈಲ್ ಅಯೋಡೈಡ್ನ ತೊಗೋಬೋದು, ಆಲ್ಕೈಲ್ ಬ್ರೋಮೈಡ್ನ ತೊಗೋಬೋದು, ಆಲ್ಕೈಲ್ ಕ್ಲೋರೈಡ್, ಆಲ್ಕೈಲ್ ಫ್ಲೋರೈಡ್ನ ತೊಗೊಂಡ್ರೆ, ಆಲ್ಕೈಲ್ ಅಯೋಡೈಡ್ ಏನಾದರೂ ಇದ್ದರೆ ಇಟ್ಸ್ ಎ ವೆರಿ ಗುಡ್ ಲಿವಿಂಗ್ ಗ್ರೂಪ್ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಬೋತ್ ಆಫ್ ದೆಮ್ ದ ಗೋಯಿಂಗ್ ಟು ಅಫೆಕ್ಟ್. ಅದೇ ಥರ ನಾಲ್ಕನೇದು ನೇಚರ್ ಆಫ್ ದಿ ಸಾಲ್ವೆಂಟ್. ನಾನು ಮುಂಚೆನೇ ಹೇಳ್ದಂಗೆ ನಾನು ಡ್ರೈ ಪೌಡರ್ಗಳನ್ನ ತೊಗೊಂಡು ರಿಯಾಕ್ಷನ್ ಮಾಡೋಕ್ಕಾಗಲ್ಲ, ಹ್ಯಾವ್ ಟು ಡಿಸಾಲ್ವ್ ದಟ್ ಇನ್ ಎ ಪರ್ಟಿಕ್ಯುಲರ್ ಸಾಲ್ವೆಂಟ್. ಹಾಗಾಗಿ ನೇಚರ್ ಆಫ್ ದಿ ಸಾಲ್ವೆಂಟು ಇಂಪಾರ್ಟೆಂಟ್ ಆಗುತ್ತೆ. ನೇಚರ್ ಆಫ್ ದಿ ಸಾಲ್ವೆಂಟ್ನ ತೊಗೊಂಡ್ರೆ ನಾವು ಎರಡು ಥರ ಸಾಲ್ವೆಂಟ್ನ ಹೇಳ್ತೀವಿ. ಒಂದಕ್ಕೆ ಪೋಲಾರ್ ಸಾಲ್ವೆಂಟ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ನಾನ್ ಪೋಲಾರ್ ಸಾಲ್ವೆಂಟ್ ಅಂತ ಹೇಳ್ತೀವಿ. ಪೋಲಾರ್ ಸಾಲ್ವೆಂಟ್ ಅಂದ್ರೇನು, ಎರಡು ಪೋಲ್ ಇರುತ್ತೆ ನಿಮ್ಮ ಮಾಲಿಕ್ಯೂಲ್, ಒಂದು ಪಾಸಿಟಿವ್ ಪೋಲು, ಇನ್ನೊಂದು ನೆಗೆಟಿವ್ ಪೋಲ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಪೋಲಾರ್ ಸಾಲ್ವೆಂಟ್ ಅಂತ ಕರಿತೀವಿ. ನಾನ್ ಪೋಲಾರ್ ಅಂದರೆ ದೇ ಡು ನಾಟ್ ಹ್ಯಾವ್ ಪೋಲ್ಸ್ ಅಟ್ ಆಲ್, ಪೋಲೇ ಇರೋದಿಲ್ಲ, ಎಲ್ಲನೂ 5 ಮಾಲಿಕ್ಯುಲರ್ ಟೈಪಲ್ಲಿರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ನಾನ್ ಪೋಲಾರ್ ಸಾಲ್ವೆಂಟ್ ಅಂತ ಕರಿತೀವಿ. ಯೂಶಲಿ ಪೋಲಾರ್ ಸಾಲ್ವೆಂಟ್ ಅಂದರೆ ವಾಟರ್ ಇರುತ್ತೆ, ಆಲ್ಕೋಹಾಲ್ಸ್ ಇರುತ್ತೆ, ಅದೇ ಥರ ಅಮೋನಿಯಾ ಇರುತ್ತೆ. ಇದಕ್ಕೆಲ್ಲ ನಾವೇನಂತ ಕರಿತೀವಿ, ಪೋಲಾರ್ ಸಾಲ್ವೆಂಟ್ ಅಂತ ಕರಿತೀವಿ. ಬೆನ್ಸಿನ್ ಇರ್ಬೋದು, ಕಾರ್ಬನ್ ಟೆಟ್ರಾಕ್ಲೋರೈಡ್ ಇರ್ಬೋದು, ಇಂಥದಕ್ಕೆಲ್ಲ ನಾವು ಈಥರ್ ಇರ್ಬೋದು, ಇದಕ್ಕೆಲ್ಲ ನಾವೇನಂತ ಕರಿತೀವಿ, ನಾನ್ ಪೋಲಾರ್ ಸಾಲ್ವೆಂಟ್ಸ್ ಅಂತ ಕರಿತೀವಿ. ಎಗೇನ್ ಪೋಲಾರ್ ಸಾಲ್ವೆಂಟಲ್ಲೂ ಮತ್ತೆ ಪೋಲಾರ್ ಪ್ರೊಟೋಯಿಕ್, ಪೋಲಾರ್ ಅಪ್ರೋಟೋಯಿಕ್
ಅಂತ ಸಾಲ್ವೆಂಟ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಪೋಲಾರ್ protoic solvent play an important role in SN1 reaction as they can cause the ionization of an alkyl halide molecule, facilitating the formation of the carbocation and an halide ion. Further stabilize the carbocation, also halide ion, both enhances the rate of SN1 reaction. ಸೊ ಏನಾಗ್ತದೆ, ಪೋಲಾರ್ ಸಾಲ್ವೆಂಟ್ ಏನಾದರೂ ಇತ್ತು ಅಂತಂದರೆ ಇಟ್ ಗೋಯಿಂಗ್ ಟು ಫೆಲಿಸಿಟೇಟ್ ದಿ ಕ್ಲಿವೇಜ್ ಆಫ್ ದಿ ಬಾಂಡ್ ಬಿಟ್ವೀನ್ ಸಿ ಆ್ಯಂಡ್ ಎಕ್ಸ್. ದೇ ಆರ್ ಪೋಲಾರ್ ಇನ್ ನೇಚರ್. ಹಾಗಾಗಿ CX ಬಾಂಡು ಈಸಿಯಾಗಿ ಕ್ಲೀವ್ ಆಗುತ್ತೆ. ಗ್ರೇಟರ್ ದಿ ಪೊಲಾರಿಟಿ ಆಫ್ ದಿ ಸಾಲ್ವೆಂಟ್, ಗ್ರೇಟರ್ ಇಸ್ ದಿ ರೇಟ್ ಆಫ್ ದಿ ರಿಯಾಕ್ಷನ್. ಪೋಲಾರ್ ಸಾಲ್ವೆಂಟ್ ಫೇವರ್ಸ್ ದಿ SN1 ರಿಯಾಕ್ಷನ್. SN2 ರಿಯಾಕ್ಷನ್ ಏನಾದರೂ ತೊಗೊಂಡ್ವಿ ಅಂತ ಇಟ್ಕೊಳ್ಳೋಣ, ಪೋಲಾರ್ solvent, so it going to retard, it going to inhibit the reaction. ಯಾಕೆ ಅಂತಂದರೆ ಇಲ್ಲಿ ಏನಾಗ್ತಾ ಇದೆ, ನಿಮಗೆ ರಿಯಾಕ್ಷನ್ ಏನಾಗಬೇಕು, ಸಿಂಗಲ್ ಸ್ಟೆಪ್ಪಲ್ಲಿ ಆಗಬೇಕು. ಸೊ ಅದೇನಾದರೂ ಸ್ಟ್ರಾಂಗ್ ಆಗಿತ್ತು ಅಂದರೆ, ಸಾಲ್ವೆಂಟೇ ಸ್ಟ್ರಾಂಗ್ ಆಗಿತ್ತು ಅಂತಂದರೆ ಇಟ್ ಗೋಯಿಂಗ್ ಟು ಪ್ರೊವೈಡ್ ದಿ ಪೋಲಾರ್ ಮೀಡಿಯಮ್. ಹಂಗಾಗಿ ಏನಾಗುತ್ತೆ, ಬಟ್ ನಾಟ್ ಇನ್ಹಿಬಿಟ್ ದಿ ಅಪ್ರೋಚ್ ಆಫ್ ದಿ ನ್ಯೂಕ್ಲಿಯೋಫೈಲ್ ಟುವರ್ಡ್ಸ್ ದಿ ಎಲೆಕ್ಟ್ರೋಫಿಲಿಕ್ ಕಾರ್ಬನ್ ಆಸ್ ದಿ ಡು ನಾಟ್ ಸಾಲ್ವೇಜ್ ದಿ ನ್ಯೂಕ್ಲಿಯೋಫೈಲ್. ಹಾಗಾಗಿ ಲೆಸ್ ಪೋಲಾರ್ ಸಾಲ್ವೆಂಟ್ ಫೇವರ್ಸ್ ದಿ SN2 ರಿಯಾಕ್ಷನ್. Polar solvent favors the SN1 reaction. Non-polar solvent or lesser polar solvent going to favors the SN2 reaction. ಸೊ ಈ ರೀತಿಯಾಗಿ 4 ಪ್ಯಾರಾಮೀಟ್ರ್ ಮೇಲೆ ನಿಮಗೆ ನಿಮ್ಮದು ರಿಯಾಕ್ಟೆಂಟು SN1 ಪಾತ್ನ ಫಾಲೋ ಮಾಡುತ್ತಾ, SN2 ಪಾತ್ನ ಫಾಲೋ ಮಾಡುತ್ತಾ ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ತೀರಾ. ಅದೇ ರೀತಿ ಈಗ ನಮ್ಗೆ ಏನಾಯಿತು, ಆಲ್ಕೈಲ್ ಹ್ಯಾಲೈಡ್ಸ್ನ ತೊಗೊಂಡಾಗ ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಅಥವಾ ಮೀಥೈಲ್ ಆಲ್ಕೈಲ್ ಹ್ಯಾಲೈಡ್ ಅಂತ ಹೇಳ್ತೀನಿ. ಮೀಥೈಲ್ ಆಲ್ಕೋಹಾಲೈಡ್ ಗೋಸ್ ಥ್ರೂ SN2 ಮೆಕ್ಯಾನಿಸಮ್ ಅಂತ ಹೇಳ್ತೀನಿ. ಅದೇ ಥರ ಅಥವಾ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸ್ ದೇ ಪ್ರೊಸೀಡ್ ಥ್ರೂ SN2 ಮೆಕ್ಯಾನಿಸಮ್ ಅಂತ ಹೇಳ್ತೀನಿ. ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ಸ್ ದೇ ಗೋಯಿಂಗ್ ಟು ಪ್ರೊಸೀಡ್ ಥ್ರೂ SN1 ಮೆಕ್ಯಾನಿಸಮ್ ಅಂತ ಹೇಳ್ತೀನಿ. ಈ ಸೆಕೆಂಡ್ರಿ ಏನಿದೆಯಲ್ಲ, ಐದರ್ ಇಟ್ ಕ್ಯಾನ್ ಗೋ ಟು SN1 ಆರ್ SN2 depending upon the nature of the solvent that you are using, depending upon the nature of the nucleophile that you are using, it going to follow either SN1 path or SN2 path. ಆದರೆ ಪ್ರೈಮರಿ ಇತ್ತು ಅಂದರೆ ಆಲ್ವೇಸ್ ಇಟ್ ಗೋಯಿಂಗ್ ಟು ಫಾಲೋ SN2. ಟರ್ಷರಿ ಇತ್ತು ಅಂದರೆ ಆಲ್ವೇಸ್ ಇಟ್ ಗೋಯಿಂಗ್ ಟು ಫಾಲೋ SN1. ಬಟ್ ಸೆಕೆಂಡ್ರಿ ಇತ್ತು ಅಂದರೆ ಅಲಾಂಗ್ ವಿತ್ ದ ನೇಚರ್ ಆಫ್ ದಿ ಸಾಲ್ವೆಂಟ್, ಅಲಾಂಗ್ ವಿತ್ ದ ನೇಚರ್ ಆಫ್ ದಿ ಲೀವಿಂಗ್ ಗ್ರೂಪ್, along with the nature of the nucleophile, either it can take SN1 mechanism or it can take SN2 mechanism. Thank you, all the best.